ಮೇಡಮ್ ಈಗ ಕೆಟ್ಟ ಕಾಮೆಂಟ್ಸ್ ಇವರಿಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಒಂದ್ ವೇಳೆ ಅವ್ರು ಸಿಕ್ಕ ಬಿದ್ರೆ ಅಂತ ಏನ್ ಹೇಳ್ತೀರಿ ಇದಕ್ಕೆ? ಸಿಕ್ಕಿ ಬಿದ್ರೆ ಕೆಟ್ಟ ಕಮೆಂಟ್ಸಿಗೆ ಡಿಪೆಂಡ್ಸ್ ಆಕ್ಚುಲಿ. ಐ ಮೀನ್ ಎಲ್ಲ ಅದು ಕೇಸ್ ಟು ಕೇಸ್ ವೇರಿ ಆಗುತ್ತೆ. ನೀವು ಹೇಗೆ ಶಿಕ್ಷೆ ಅನ್ನೋದು ಕ್ವಾಂಟಮ್ ಆಫ್ ಪನಿಷ್ಮೆಂಟ್ ಕೋರ್ಟ್ ಡಿಸೈಡ್ ಮಾಡ್ಬೇಕಾಗಿರೋಂಥದ್ದೇನೆ. ಅಂಡ್ ಶಿಕ್ಷೆ ಹೌದು ನಿಜ. ಮಿನಿಮಮ್ ಟು ಮಿನಿಮಮ್ ಜೈಲ್ ಶಿಕ್ಷೆ ಅಂದ್ರೆ ಎಷ್ಟು ಅವಧಿವರೆಗೂ ಇಂಥ ಕೇಸ್ಗಳಲ್ಲಿ ಇದೆ ಮೇಡಮ್ ನೀವು ಕಂಡುಪಟ್ಟ ಹಾಗೆ? ನಮಗೆ ಬೇಲ್ ಪ್ರಾವಿಷನ್ಸ್ ಆಕ್ಚುಲಿ ಎಲ್ಲಾ ಕೇಸಲ್ಲೂ ಬರುತ್ತೆ. ಸೊ ಹಾಗಿದ್ದಾಗ ನಾವು ಮಿನಿಮಮ್ ಅಂತ ಹೇಳಿದ್ರು ನಿಮಗೆ ಒಂದು 3 ತಿಂಗಳು ಶಿಕ್ಷೆ, ಜೈಲ್ ಶಿಕ್ಷೆ ವಿತ್ ಫೈನ್ ಅನ್ನೋದು ಇರುತ್ತೆ. ಫೈನ್ ನೀವು ಕಟ್ಬಹುದು. ಅಂಡ್ ಕೇಸಸ್ ನ ಒಂದು ನಮಗೆ ವೆಯ್ಟ್ ಐ ಮೀನ್ ಎಷ್ಟು ಇದ್ರಲ್ಲಿ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮೇಡಮ್ ಇನ್ನು ನಟಿಯರು ಅಂತ ಹೇಳಿ ಬಂದಾಗ ಅವರ ಡೀಪ್ ಫೇಕ್ ವಿಡಿಯೋ, AI ವಿಡಿಯೋಗಳನ್ನ ಮಾಡಿ ಹರಿಬಿಡೋದು ಕೂಡ ಇದೆ. ಸೊ ಇದ್ರ ಬಗ್ಗೆ ಇದಕ್ಕೆ ಯಾವ ರೀತಿ ಆಕ್ಷನ್ ತಗೋಬಹುದು? ಬಿಕಾಸ್ ಸುಮಾರಷ್ಟು ಕೇಸ್ಗಳಲ್ಲಿ ನಮಗೆ ನ್ಯಾಯನೇ ಸಿಗ್ತಲ್ಲ ಅಂತ ಹೇಳುವವರೇ ಜಾಸ್ತಿ. ಸೊ ಇದಕ್ಕೆ ಏನ್ ಹೇಳ್ತೀರಿ ಮೇಡಮ್? ಇವತ್ತು ನಮಗೆ ಹೇಗೆ ಸೋಷಿಯಲ್ ಮೀಡಿಯಾ ಐ ಮೀನ್ ಒಂದು ಪ್ರಾಬ್ಲಮ್ ಆಗಿದೆ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮಗೊಂದು ಐ ಮೀನ್ ಡೆಫಿನೆಟ್ಲಿ ಇಟ್ಸ್ ಅನ್ ಅಡ್ವಾಂಟೇಜ್. ನಾವು ಟೆಕ್ನಾಲಜಿ ವೈಸ್ ಬೆಳಿತಿದೀವಿ ಎಕ್ಸೆಟ್ರಾ. ಬಟ್ ಅದನ್ನೇ ಡಿಸ್ಅಡ್ವಾಂಟೇಜ್ ಆಗಿ ತಗೊಳ್ತೀವಿ. ಡೀಪ್ ಫೇಕ್ ವಿಡಿಯೋಸ್, ಯಾರನ್ನ ಬೇಕಾದ್ರೂ ನೀವು ವಾಯ್ಸ್ ಆಗಿರಬಹುದು, ಇಮೇಜಸ್ ಇಂದ ಅವರ ಒಂದು ಪರ್ಸನಾಲಿಟಿನ ಮಾಫ್ ಮಾಡ್ತಿರೋಂಥದ್ದು. ಇಟ್ಸ್ ಅ ಕ್ರೈಮ್. ಪರ್ಸನಾಲಿಟಿನ ನೀವು ಒಬ್ಬ ವ್ಯಕ್ತಿಯ ಪರ್ಸನಾಲಿಟಿ ಇನ್ಫ್ಲೂಯೆನ್ಸ್ ಆಗ್ತದೆ. ಅಂಡ್ ಈ ಕಂಡೀಷನ್ ಅಲ್ಲಿ ರಶ್ಮಿಕಾ ಮಂದಣ್ಣ ಅವರಾಗಿರ್ಬೋದು, ಸುಮಾರು ಬಾರಿ ಲೈಮ್ ಲೈಟ್ ಅಲ್ಲಿ ಬರುವಂತ ಸುಮಾರು ಐ ಮೀನ್ ಫೀಮೇಲ್ ಆಕ್ಟ್ರೆಸಸ್. ಸೊ ಈ ವಿಡಿಯೋಸ್ ಡೆಫಿನೆಟ್ಲಿ ನಿಮಗೆ IT ಆಕ್ಟ್ ಅಲ್ಲಿ ಪನಿಷ್ಮೆಂಟ್ ಇರುತ್ತೆ. ಸೆಕ್ಷನ್ 66A ನಿಮಗೆ ಇನ್ಫ್ಲೂಯೆನ್ಸ್ ಆಗುತ್ತೆ, ಸೆಕ್ಷನ್ 67 ಇನ್ಫ್ಲೂಯೆನ್ಸ್ ಆಗುತ್ತೆ. ಸೊ ಆ ವಿಡಿಯೋಸ್ ಏನಿದೆ ಆ ಮಾಡಿದಂತ ರಿಸೋರ್ಸ್ ಹೇಗಿದ್ರು ಲೊಕೇಟ್ ಆಗುತ್ತೆ. ಅಂಡ್ ಲೊಕೇಟ್ ಆದ ನಂತರ ಅವರಿಗೆ ಒಂದು ಶಿಕ್ಷೆ ಅನ್ನೋದಿರುತ್ತೆ. ಕಂಪ್ಲೇಂಟ್ ಫೈಲ್ ಮಾಡಿ ಸೇಮ್ ಪ್ರಾಸೆಸ್ ನಿಮಗೆ IT ಆಕ್ಟ್ ಅಲ್ಲಿ ಅವರಿಗೆ ಪನಿಷ್ಮೆಂಟ್ ಇದೆ. ಮೇಡಮ್ ನೀವು ಪ್ರತಿ ಬಾರಿ ಹೇಳೋದಿದೆ ಈಗಿನ ಲಾ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳಿಗೆ ತುಂಬಾ ಸಪೋರ್ಟಿವ್ ಆಗಿದೆ ಅಂತ. ಸೊ ಫ್ಯೂಚರ್ ಜನರೇಷನ್ಸ್ ಅಲ್ಲಿ ಇದನ್ನ ಏನಾದ್ರೂ ಬದಲಾವಣೆ ಕಾಣಬಹುದಾ ಹೇಗೆ ಅಂತ? ನಮ್ ಲಾ ಜೆಂಡರ್ ಬಯಸ್ಡ್ ಇದೆ, ಕರೆಕ್ಟ್. ಬಟ್ ಜೆಂಡರ್ ಬಯಸ್ಡ್ ಆಗೋದಕ್ಕೆ ನಮ್ಮ ಒಂದು ಸರ್ಕಮ್ಸ್ಟಾನ್ಸಸ್ ಅಥವಾ ಸೊಸೈಟಿ ನಾವು ಹೇಗ್ ಬಂದಿದೀವಿ ಅನ್ನೋದು ಒಂದು ರೀಸನ್ಸ್ ಆಗಿದೆ. ಈಗ ಹೊಸದಾಗಿ ಲಾ ಅಮೆಂಡ್ ಆಯ್ತು, ನ್ಯೂ ಕ್ರಿಮಿನಲ್ ಲಾಸ್ ಬಂದಿದೆ ನಮಗೆ, BNS, BNSS, BSA. ಬಟ್ ಇದರಲ್ಲಿ ನಾವೇನು ಜೆಂಡರ್ ಈಕ್ವಾಲಿಟಿ ಅಂತ ಏನ್ ಕಾಣ್ಲಿಲ್ಲ. ಅಗೇನ್ ಜೆಂಡರ್ ಬಯಸ್ ತಾನೇ ಇದೆ. ಕೆಲವೊಂದು ಪ್ರೊವಿಷನ್ಸ್ ಅಲ್ಲಿ ಜೆಂಡರ್ ಈಕ್ವಾಲಿಟಿ ಬೇಕಿತ್ತು, ಬರಬಹುದಿತ್ತು. ಬಟ್ ಆದ್ರೂ ಸಹ ಆ ರೀತಿ ಏನಾಗಿಲ್ಲ. ಸೊ ಹೊಸದಾಗಿ ಸೆಕ್ಷನ್ಸ್ ಬಂದಿದೆ. ಸೆಕ್ಷನ್ 69 ಸ್ಪೆಷಲ್ ಆಗಿ ಹುಡುಗರಿಗೋಸ್ಕರ ಕಾಪಾಡೋದಕ್ಕೆ ಅಂತ ಇದೆ. ಬಟ್ ಈ ರೀತಿ ಕೇಸಸ್ ಅಂತ ಹೇಳುವಾಗ ಡೆಫಿನೆಟ್ಲಿ ಅಲ್ಲಿನೂ ಸಹ ಮಿಸ್ಯೂಸ್ ಅಗೇನ್ ಪಾಸಿಬಲ್ ಇದೆ. ಅಂಡ್ ಹುಡುಗರನ್ನ ಕಾಪಾಡತ್ತೆ ಅಂತ ಹೇಳೋದಕ್ಕಿಂತ ಹುಡುಗಿಯರ ಸೇಫ್ ಪ್ರೊಟೆಕ್ಷನ್ ಮ್ಯಾಟರ್ಸ್ ಅ ಲಾಟ್. ಸೊ ಹಾಗಾಗಿ ಆ ಒಂದು ಮೈಂಡ್ ಸೆಟ್ ಅಲ್ಲೇನೆ ಸೊಸೈಟಿ ರನ್ ಆಗೋದು. ಬಿಕಾಸ್ ಹುಡುಗಿಯರು ಅಂದ್ರೆ ಈ ಲಾ ಅಲ್ಲಿ ಹುಡುಗರಿಗೆ ಯಾವೆಲ್ಲ ಕೇಸ್ಗಳಲ್ಲಿ ಒಂದ್ ಸ್ವಲ್ಪನಾದ್ರೂ ಸೇಫ್ಟಿ ಪ್ರೊಟೆಕ್ಷನ್ ಇದೆ ಅಂದ್ರೆ ಯಾವ ರೀತಿಯ ವಿಚಾರಗಳಲ್ಲಿ ಅಂತ? ಸೇಫ್ಟಿ ಪ್ರೊಟೆಕ್ಷನ್ ಯಾವತ್ತೂನು ನಿಮಗೆ ಕೇಸಸ್ ಅಲ್ಲಿ ಇಲ್ಲಿ ಕೊಟ್ಟಂತ ಪ್ರಾವಿಷನ್ಸ್ ಅಂತ ಹೇಳೋದಕ್ಕಿಂತ ಪ್ರತಿಯೊಂದು ಕೇಸ್ ಫೈಲ್ ಆದ ನಂತರ ಅದು ಫಾಲ್ಸ್ ಕೇಸ್ ಅಂತ ಗೊತ್ತಾಗೋದು ಬೇಸ್ಡ್ ಆನ್ ಎವಿಡೆನ್ಸ್. ಕೇಸ್ ನಿಮಗೆ ಫೈಲ್ ಆದ ನಂತರ ಎವಿಡೆನ್ಸ್ ಸ್ಟೇಜ್, ಸಾಕ್ಷಿ ಇಲ್ಲದೆ ಯಾವ ಕೇಸು ನಿಲ್ಲೋದಿಲ್ಲ. ಸೊ ಯಾವುದೇ ಕೇಸಿಗೆ ಸಾಕ್ಷಿ ಬೇಕೇ ಬೇಕು, ಪ್ರೂಫ್. ಹುಡುಗ ಆಗಿರ್ಲಿ ಹುಡುಗಿ ಆಗಿರ್ಲಿ. ಫೇಕ್ ಕೇಸ್ ಅಂತ ಹೇಳುವಾಗ ಫಸ್ಟ್ ಥಿಂಗ್ ನಾನ್ ಕೇಸ್ ಫೈಲ್ ಮಾಡಿದೀನಿ ಆಸ್ ಅ ಹುಡುಗಿ ಅಂತ ಹೇಳಿದ್ರೆ ಹುಡುಗಿ ಅದನ್ನ ಪ್ರೂವ್ ಮಾಡ್ಬೇಕಿರತ್ತೆ. ಕೆಲವೊಂದು ಕೇಸಸ್ ಅಲ್ಲಿ ಪ್ರೈವಸಿ ಇದನ್ನ ನೋಡ್ತಾವ್ರೆ. ಬಟ್ ಎಲ್ಲಾ ಕೇಸಸ್ ಅಲ್ಲೂ ಬಿಯಾಂಡ್ ರೀಸನಬಲ್ ಡೌಟ್ ಅಂತ ಹೇಳ್ತೀವಿ. ಗಿಲ್ಟಿ ಅನ್ನೋದನ್ನ ಪ್ರತಿಯೊಬ್ಬ ವ್ಯಕ್ತಿ ಅಕ್ಯೂಸ್ಡ್ ಅಂತ ಏನ್ ತಗೊಳ್ತೀವಿ, ಹಿ ಇಸ್ ಪ್ರಿಸ್ಯೂಮ್ಡ್ ಟು ಬಿ ಇನ್ನಸೆಂಟ್. ಅವನನ್ನ ಬಿಯಾಂಡ್ ರೀಸನಬಲ್ ಡೌಟ್ ವಿತ್ ಆಲ್ ದ ಎವಿಡೆನ್ಸಸ್ ಗಿಲ್ಟಿ ಅಂತ ನೀವು ತೋರಿಸಿದ್ರೇನೆ ಕೇಸ್ ಫೈಲ್ ಮಾಡಿರುವಂತವ್ರು ಆಗಷ್ಟೇನೆ ಕೇಸ್ ಅವನ ಒಂದು ಆಗ ಅವನ ಕಡೆಯಿಂದ ಎವಿಡೆನ್ಸ್ ಅನ್ನ ಕೊಡ್ಬೇಕಿರುತ್ತೆ. ಬಟ್ ಹುಡುಗಿಯರು ಕೇಸ್ ಫೈಲ್ ಮಾಡೋದು ಅಷ್ಟೇ ಈಸಿ ಅಂತ ಅನ್ಕೊಂಡಿದ್ದಾರೆ. ನಂತರ ನಡೆಯುವಂತ ಟ್ರಯಲ್ ಪ್ರಾಸೆಸ್ ಏನಿದೆ ಅಲ್ಲಿ ನೀವು ಕೊಡ್ಬೇಕಾಗಿರೋ ಸಾಕ್ಷಿಯಲ್ಲಿ ನಿಮ್ ಹತ್ರ ಸಫಿಶಿಯಂಟ್ ಎವಿಡೆನ್ಸೇ ಇಲ್ಲ. ಅಂಡ್ ಇರುವಂತ ಎವಿಡೆನ್ಸ್ ಸಾಕಾಗೋದಿಲ್ಲ ಆ ವ್ಯಕ್ತಿನ ಗಿಲ್ಟಿ ಅಂತ ಹೇಳೋದಕ್ಕೆ. ಸೊ ಹಾಗಿದ್ದಾಗ ಆ ಒಂದು ಕೇಸ್ ಫೇಕ್ ಕೇಸ್ ಅಥವಾ ಬೇರೆ ಮೋಟಿವಲ್ ಆಗಿತ್ತು ಅನ್ನೋದು ಗೊತ್ತಾಗುತ್ತೆ. ಸೊ ಇದು ಹುಡುಗರನ್ನ ಕಾಪಾಡೋದು ಟ್ರಯಲ್ ನಡೆದಾಗ ಸಾಕ್ಷಿಗಳು ಇಲ್ಲ ಅಥವಾ ಹುಡುಗನ ಹತ್ರ ಇದಕ್ಕೆ ನಾವು ಚಾಲೆಂಜ್ ಮಾಡೋದಕ್ಕೆ ಸಾಕ್ಷಿ ಇದೆ ಅಂತ ಹೇಳುವಾಗ ಹುಡುಗ ಬಚಾವ್ ಆಗ್ತಾನೆ. ಬಿಟ್ರೆ ಕೇಸಸ್ ಅಂತ ನಡೆದು ಟ್ರಯಲ್ ಅಂತ ಕ್ರಿಮಿನಲ್ ಟ್ರಯಲ್ ಅಂತ ಇನಿಶಿಯೇಟ್ ಆಗಿ ಅವನು ಅಕ್ಯೂಸ್ಡ್, ಬಟ್ ಅಕ್ಯೂಸ್ಡ್ ಅಂತ ಹೇಳಿದ ತಕ್ಷಣ ಅವನು ಗಿಲ್ಟಿ ಅಂತ ಅಲ್ಲ. ಅಕ್ಯೂಸ್ಡ್ ಇಸ್ ನಾಟ್ ಗಿಲ್ಟಿ, ಹಿ ಈಸ್ ಇನ್ನಸೆಂಟ್. ಬಟ್ ಆ ಕೇಸ್ ಅಂಟಿಲ್ ಅಂಡ್ ಅನ್ಲೆಸ್ ಕಂಪ್ಲೀಟ್ ಆಗಿ ಪ್ರೂವ್ ಆಗತ್ತೆ ಅವನ ಅಗೇನ್ಸ್ಟ್ ಅಂತ ಹೇಳಿದ್ರೆ ಮಾತ್ರನೇ ಅವನು ಗಿಲ್ಟಿ ಅಂತ ಆಗೋದು.
ಈ ಟ್ರಯಲ್ ಪ್ರಾಸೆಸ್ ಟೈಮ್ ತಗೊಳತ್ತೆ ಅಂಡ್ ಆ ಒಂದು ಟೈಮ್ ಪೀರಿಯಡ್ ಅಲ್ಲಿ ಏನಾಗುತ್ತೆ, ಸೊಸೈಟಿ ಅಷ್ಟೊತ್ತಿಗೆ ಡಿಸೈಡ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ, ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಇದೆ, ಇವರು ಈ ತರ ಕೇಸಲ್ಲಿ ಇದ್ದಾರೆ ಅನ್ನೋದು. ಆ ಸೊಸೈಟಿ ಪ್ರೆಷರ್ ಇಂದ ಜನರಿಗೆ ಆಗುವಂತ ಮೆಂಟಲ್ ಟಾರ್ಚರ್ ಇದೆ. ಬಟ್ ಕೇಸ್ ಆಕ್ಚುಲ್ ಆಗಿ ಸರಿಯಾಗಿ ನಡೆಯುತ್ತೆ ಅಂತ, ಐ ಮೀನ್ ನಡೆದಿದೆ ಅಂತ ಹೇಳಿದ್ರೆ, ಹುಡುಗ ಯಾರೇ ಆಗಿರ್ಲಿ, ಅಕ್ಯೂಸ್ಡ್ ಇಸ್ ನಾಟ್ ಅ ಗಿಲ್ಟಿ. ಅಕ್ಯೂಸ್ಡ್ ನ ಅಗೇನ್ಸ್ಟ್ ಇದೆಲ್ಲ ಸಾಕ್ಷಿ ಕೊಟ್ಟು ಆ ಹುಡುಗಿ ಪ್ರೂವ್ ಮಾಡಿದ್ರೇನೆ ಅವನು ಗಿಲ್ಟಿ ಅಂತ ಆಗ್ತಾನೆ. ಓಕೆ, ಕೊನೆಯದಾಗಿ ಮೇಡಮ್, ಕೇರಳ ಪ್ರಕರಣದಲ್ಲಿ ಈಗ ಏನು ಯುವತಿ ಬಂಧಿತಳಾಗಿದ್ದಾಳೆ, ಸೊ ಯಾವ ರೀತಿ ಅವ್ರು ಹೊರಗ್ ಬರ್ತಾರೆ ಅಥವಾ ನೆಕ್ಸ್ಟ್ ಫರ್ದರ್ ಏನಾಗುತ್ತೆ ಅಂತ ಅವರ ಕೇಸಲ್ಲಿ? ಆ ಯುವತಿ ಹೊರಗೆ ಚಾನ್ಸಸ್ ಇದೆಯಾ ಏನು? ಸೊ ಬೇಲ್ ಪ್ರಾವಿಷನ್ಸ್ ಎಲ್ಲಾನು ಇದೆ, ಪ್ರತಿಯೊಬ್ಬರಿಗೂ ಇದೆ. ಸೊ ಬೇಲ್ ಅನ್ನೋದು ಟೈಮ್ ಅಂಡ್ ಅಗೇನ್ ಇರುತ್ತೆ. ಅಂಡ್ ಓನ್ಲಿ ಥಿಂಗ್ ಇಸ್, ಆ ಹುಡುಗಿ ಅವರ ಇಂಟೆನ್ಷನ್ ಆಗಿರಬಹುದು, ಅಬೆಟ್ಮೆಂಟ್ ಸೂಸೈಡ್ ಆಗಿರೋದ್ರಿಂದ ಹುಡುಗಿ ಇಂಟೆನ್ಷನ್ ಅಂಡ್ ಆ ವಿಡಿಯೋ ಅಂತೂ ಇದೆ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ. ಡಿಪೆಂಡ್ಸ್ ನಾವ್ ಆ ಹುಡುಗಿ ಏನ್ ಪಾಯಿಂಟ್ ಹೇಳ್ತಾರೆ, ಹೇಗ್ ನಡೆಯುತ್ತೆ ಅನ್ನೋದು, ಎಷ್ಟು ಟೈಮ್ ನಡೆಯುತ್ತೆ, ಎಷ್ಟು ಶಿಕ್ಷೆ ಅನ್ನೋದು ಕೋರ್ಟ್ ಡಿಸೈಡ್ ಮಾಡ್ಬೇಕಾಗತ್ತೆ. ಓಕೆ ಮೇಡಮ್, ಸೊ ಥ್ಯಾಂಕ್ ಯು. ಇಷ್ಟೊತ್ತು ತುಂಬಾ ಇನ್ಫಾರ್ಮೇಟಿವ್ ಆಗಿ ನಮ್ ಜೊತೆಗೆ ಮಾತಾಡಿದ್ರಿ, ಒಂದಷ್ಟು ವಿಚಾರಗಳ ಬಗ್ಗೆ ನಮ್ ಜೊತೆ ಕೂಡ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ, ಸೊ ಇದಿಷ್ಟು ಕೂಡ ಕೇರಳ ಪ್ರಕರಣದಲ್ಲಿ ಯುವತಿ ಏನ್ ಬಂಧಿತಳಾಗಿದ್ದಾಳೆ, ಸೊ ಆಕೆಗೆ ಮುಂದೆ ಫರ್ದರ್ ಏನು, ಯಾಕಂದ್ರೆ ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ವಿಡಿಯೋವನ್ನ ಹಾಕುವ ಮುನ್ನ ತುಂಬಾ ಎಚ್ಚರದಿಂದ ಇರಿ. ಸುಮ್ನೆ ಏನೋ ಒಂದು ಕಂಟೆಂಟ್, ವ್ಯೂಸ್, ಲೈಕ್ಸ್ ಗೋಸ್ಕರ ವಿಡಿಯೋವನ್ನ ಮಾಡಿ ಹಾಕೋದ್ರಿಂದ ಅದು ಎಷ್ಟು ತೊಂದರೆಗೆ ಸಿಲುಕಿಸ್ಪಡುತ್ತೆ. ಮತ್ತೆ ಒಬ್ಬ ಯುವಕ ಡಿಪ್ರೆಷನ್ ಹೋಗಿ ಮೆಂಟಲ್ ಹರಾಸ್ಮೆಂಟ್ ಅನುಭವಿಸಿ ಆತ ಸಾವಿಗೀಡಾಗುವಂತಹ ಒಂದು ಪ್ರಕರಣ ಇದು. ಬಹುಶಃ ದೇಶಾದ್ಯಂತ ದೊಡ್ಡ ಸುದ್ದಿಯನ್ನ ಮಾಡಿದೆ. ಸೊ ಸೋಷಿಯಲ್ ಮೀಡಿಯಾವನ್ನ ಸರಿಯಾಗಿ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ .net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.